ನಮ್ಮ ಹೊನ್ನಾವರದ ಐಕಾನಿಕ್ ಸ್ಪಾಟ್. ಸಖತ್ ಎಕ್ಸೈಟ್ಮೆಂಟ್ ಫೀಲ್ ಆಗ್ತಾ ಇದೆ. ಇದೇ ನಮ್ಮ ಮ್ಯಾಂಗ್ರೋವ್ ಫಾರೆಸ್ಟ್ ಬ್ರಿಡ್ಜ್ ವಾಕು ಆ್ಯಂಡ್ ಎಕೋ ಬೀಚಲ್ಲಿ ಸನ್ಸೆಟ್ ಸಖತ್ತಾಗಿ ಕಾಣುತ್ತಂತೆ. ವೀಕೆಂಡೆಲ್ಲ ಆರಾಮಾಗಿ ಮನೇಲಿ ಮಲಗ್ದೇನೆ ಇಲ್ಲಿ ತನಕ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ವೀಕೆಂಡ್ ಬಂತು, ಮನೇಲಿ ಕೂತು ಬೋರ್ ಆಗ್ತಾ ಇತ್ತು. ಎಲ್ಲಾದರೂ ಹೋಗ್ಬೇಕಲ್ಲ ಗುರು ಅಂತ ಯೋಚನೆ ಮಾಡ್ತಿದ್ದಿದ್ದು ನಾನು. ಏನೂ ಪ್ಲ್ಯಾನ್ ಇಲ್ಲದೆ ಡೈರೆಕ್ಟಾಗಿ ಜನರಲ್ ಟಿಕೆಟ್ ತಗೊಂಡು 1 ಅವರ್ ಕಡೆಗೆ ಟ್ರೈನ್ ಹತ್ತು ಹೊರಟೇ ಬಿಟ್ಟೆ. ಯಾವ ಸ್ಟೇಷನ್ ಇದು ಅಂತಲೂ ಗೊತ್ತಾಗ್ತಾ ಇಲ್ಲ, ಎಲ್ಲೂ ನೇಮ್ ಕಾಣಿಸ್ತಾ ಇಲ್ವಲ್ಲ. ಆ್ಯಂಡ್ ನನ್ನ ಮೆಮೊರಿ ಕಾರ್ಡಲ್ಲಿ ಸ್ಪೇಸ್ ಕೂಡ ಇಲ್ಲ. ಸೊ ಡೈರೆಕ್ಟಾಗಿ 1 ಅವರ್ದಲ್ಲಿ ಸಿಗೋಣ ಬನ್ನಿ. ಬೆಳಗ್ಗೆ 5:15 ಎದ್ದು ಬಂದಿದ್ದೀನಿ ಸನ್ರೈಸ್ ನೋಡೋಣ ಅಂತ ಅಂದ್ಬಿಟ್ಟು. ಏನು ಗುರು ಇಷ್ಟೊಂದು ಚಳಿ ಆಗ್ತೈತೆ, ನಿಧಾನಕ್ಕೆ ಬೆಳಕಾಗ್ತಾ ಇದೆ. ಇಲ್ಲಿ ಅಣ್ಣ ನೋಡಿ ಫಿಶಿಂಗ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ನಾನು ಬಂದ್ಬಿಡ್ತೀನಿ, ನಿಂತ್ಕೊಳ್ಳಿ ಅಣ್ಣ. 1 ಅವರದಲ್ಲಿ ಬೋಟ್ ರೈಡ್ ಮಾಡ್ತಾ ಸನ್ರೈಸ್ ನೋಡೋದು ಸಖತ್ತಾಗಿರುತ್ತೆ. ಅದನ್ನ ನಾನು ನೋಡ್ತಾ ನಿಮಗೂ ತೋರಿಸ್ತೀನಿ ಬನ್ನಿ. 1 ಅವರದಲ್ಲಿ ಬೋಟ್ ರೈಡ್ ಮಾಡಬೇಕು ಅಂತ ಅಂದರೆ ಒಂದು ಬಾರ್ಗೇನ್ ಮಾಡೋ ಸ್ಕಿಲ್ ಇರಬೇಕು, ಇಲ್ಲ ಕೇಳಿದಷ್ಟು ಕೊಡೋಷ್ಟು ದುಡ್ಡಿರಬೇಕು. ನಾನು ಅಣ್ಣನ ಕೇಳಿ ಕೊನೆಗೂ 1200 ರೂಪಾಯಿಗೆ ಒಪ್ಪಿಸಿದ್ದೀನಿ. 1200 ರೂಪಾಯಿಗೆ 14 ಕಿಲೋಮೀಟ್ರ್ ರೈಡ್ ಕರ್ಕೊಂಡೋಗಿ ಸನ್ರೈಸ್ ನೋಡಿಕೊಂಡು ವಾಪಸ್ ಕರ್ಕೊಬಂದು ಬಿಡ್ತಾರೆ. ಜರ್ನಿ ಸ್ಟಾರ್ಟ್ ಆಗಿದ ತಕ್ಷಣ ಏನೋ ಒಂಥರ ಸಖತ್ ಖುಷಿ ಆಗ್ತಾ ಇದೆ, ಸಖತ್ ಎಕ್ಸೈಟ್ಮೆಂಟ್ ಫೀಲ್ ಆಗ್ತಾ ಇದೆ. ನಾವೆಲ್ಲ ಇಲ್ಲಿಗೆ ಬೋಟ್ ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಬಂದರೆ ಇಲ್ಲಿರೋ ಲೋಕಲ್ಸ್ಗೆ ಅದು ಡೈಲಿ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ. ಇಲ್ಲೂ ಕೂಡ ಮನೆಗಳಿವೆ, ಇಲ್ಲೂ ಕೂಡ ಜನಗಳು ವಾಸ ಮಾಡ್ತಾಯಿದ್ದಾರೆ. ಅವ್ರುಗಳ್ದೆ ಚಿಕ್ಕ ಬೋಟ್ಗಳಿದೆ, ಅದರಲ್ಲೇ ಡೈಲಿ ಕಮ್ಯೂಟ್ ಮಾಡ್ತಾ ಇದ್ದಾರೆ. ಒಂದೊಂದು ಸಲ ಅನ್ನಿಸ್ತಾ ಇರುತ್ತೆ, ಅಜ್ಜಿನೋ ತಾತನೋ ಇಲ್ಲೇ ಇದ್ದಿದ್ರೆ ನಾವು ಕೂಡ ಎವ್ರಿ ಮಂತ್ ಒಂದು ಸಲ ಬಂದು ಒಂದೊಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ಬೋದಾಗಿತ್ತಲ್ವಾ ಅಂತ. KGF ರಾಕಿ ಬಾಯ್ ಥರ ಸನ್ರೈಸ್ನ ಅಂಟು ಮಾಡೋಕ್ಕೆ ಹೋಗೋಣ ಬನ್ನಿ. ವಾವ್, ವೀಕೆಂಡೆಲ್ಲ ಆರಾಮಾಗಿ ಮನೇಲಿ ಮಲಗ್ದೇನೆ ಇಲ್ಲಿ ತನಕ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ನೋಡೋಕ್ಕೆ 2 ಕಣ್ಣು ಸಾಲ್ತಾನೆ ಇಲ್ಲ, ಅಷ್ಟು ಸಖತ್ತಾಗಿದೆ ಮಾತ್ರ ಜಾಗ. ನಿಜವಾಗ್ಲೂ ಹೇಳ್ತೀನಿ, ಒಂದಲ್ಲ ಒಂದು ಸಲ ವಿಸಿಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಸಖತ್ತಾಗಿದೆ ಗೊತ್ತಾ. ಗೈಸ್, ಲೆಫ್ಟ್ ಸೈಡ್ ಏನು ನೋಡ್ತಿದ್ದೀರಾ ಅದೆಲ್ಲ ಅಂಗಡಿಗಳೇ. ಈ ಜಾಗದಲ್ಲಿ 20 ನಿಮಿಷ ನಿಲ್ಲಿಸ್ತಾರಂತೆ. ಫೋಟೋಸ್ ಅಥವಾ ವೀಡಿಯೋಸ್ ಏನಾದ್ರು ತೊಗೋಬೇಕು ಅಂದರೆ ತೊಗೊಳ್ಬೋದು, ಅಥವಾ ಅಂಗಡಿ ಇದೆಯಲ್ಲ ಅಲ್ಲಿಂದ ಏನಾದ್ರು ತೊಗೊಂಡು ತಿನ್ನಬೇಕು ಅಂತ ಅಂದರೆ ತಿನ್ಬೋದು. ಈ ಜಾಗ ಎಷ್ಟು ಪ್ರಶಾಂತವಾಗಿದೆ ಅಂತ ಅಂದರೆ ಅಲ್ಲಿ ದೂರದಲ್ಲಿ ಯಾರೋ ಮಾತಾಡ್ತಿರೋದು ಕೂಡ ಕೇಳಿಸ್ತಾ ಇದೆ. ಗುರುವೇ, ಇದೇ ನಮ್ಮ ಫೈನಲ್ ಡೆಸ್ಟಿನೇಷನ್, ನಮ್ಮ 1 ಅವರದ ಐಕಾನಿಕ್ ಸ್ಪಾಟ್. ನಿಜವಾಗ್ಲೂ ಈ ವ್ಯೂನ ಬರೀ ಮಾತಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವೇ ಒಂದ್ಸಲ ಡೈರೆಕ್ಟ್ ಬಂದು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನಿಧಾನವಾಗಿ ಆ ಬೆಟ್ಟದ ಸೈಡಿಂದ ಸೂರ್ಯೋದಯ ಆಗ್ತಾ ಇದೆ. ಈ ಸೀನರಿನ ನೋಡ್ತಾ ಇದ್ರೆ ನನಗಂತೂ ಆಯಿಲ್ ಪೇಂಟ್ ಥರ ಫೀಲ್ ಆಗ್ತಾ ಇದೆ. ಅಲ್ಲೆಲ್ಲ ನೋಡಿ ಸನ್ರೈಸ್ ಆಗ್ತಾ ಇರೋದ್ರಿಂದ ಮೋಡ ಫುಲ್ಲು ಕಲರ್ಫುಲ್ ಆಗಿದೆ. ಅದ್ರ ಪ್ರತಿಬಿಂಬ ನೀರಲ್ಲಿ ಬಿದ್ದು ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ನೀರ್ ಮೇಲೆ ಆ ಬೋಟ್ದು ರಿಫ್ಲೆಕ್ಷನ್ ನೋಡ್ತಾ ಇದ್ರೆ ಸೇಮ್ ಟು ಸೇಮ್ ಆಯಿಲ್ ಪೇಂಟ್ ಥರನೇ ಫೀಲ್ ಆಗ್ತಾ ಇದೆ. ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಬೋಟ್ ಮೇಲೆ ಕೂತ್ಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತಾರೆ, ಅದು ಇದೇ ಜಾಗದಲ್ಲೇ. ಮತ್ತು ಈ ಪ್ಲೇಸ್ಗೆ ತುಂಬ ಜನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸೋಕೆ ಅಂತಲೇ ಬರ್ತಾರೆ. ಸನ್ರೈಸ್ ನೋಡ್ಕೊಂಡು ಒಬ್ಬೊಬ್ಬರಾಗಿ ನಿಧಾನವಾಗಿ ಹೋಗ್ತಾ ಇದ್ದಾರೆ. ನೋಡಿದ್ರಲ್ಲ ಗಾಯ್ಸ್,
ಇದೇ ನಮ್ಮ ಹೊನ್ನಾವರದ ಬ್ಯೂಟಿಫುಲ್ ಸನ್ರೈಸ್ ಸ್ಪಾಟ್. ಇಲ್ಲಿಂದ ಇನ್ನೊಂದು ಹೊನ್ನಾವರದ ಟೂರಿಸ್ಟ್ ಅಟ್ರಾಕ್ಷನ್ ಸ್ಪಾಟ್ಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಗೈಸ್, ವಾಪಸ್ ಹೋಗೋ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿದ್ರಾ? ಓಕೆ, ಬನ್ನಿ ಹೋಗೋಣ. ಮಾರ್ನಿಂಗ್ ಸರಿಯಾಗಿ ಬೆಳಕು ಇಲ್ಲದೆ ಇದ್ದಿದ್ದರಿಂದ ಫುಲ್ಲು ಕತ್ಲೆ ಕಾಣಿಸ್ತಾ ಇತ್ತು. ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಗಾಯ್ಸ್, ಇವಾಗ ನಾವು ಹೋಗ್ತಿರೋದು ಕಾಂಡ್ಲಾ ಮ್ಯಾಂಗ್ರೋವ್ ಫಾರೆಸ್ಟ್ಗೆ. ಇಲ್ಲಿಂದ ಜಸ್ಟ್ 3 ಕಿಲೋಮೀಟ್ರ್ ಇದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಶರಾವತಿ ಬ್ಯಾಕ್ ವಾಟರ್. 5 minutes later. ಇದೇ ನೋಡಿ ಎಂಟ್ರೆನ್ಸು. ಎಂಟ್ರಿ ಟಿಕೆಟ್ ಬಂದು 30 ರೂಪಾಯಿ ಇರುತ್ತೆ. ಮತ್ತು ಕಾರ್ ಪಾರ್ಕಿಂಗ್ ಜಾಗ ಎಲ್ಲ ತುಂಬ ಇದೆ. ಹೊನ್ನಾವರದ ಇನ್ನೊಂದು ಐಕಾನಿಕ್ ಪ್ಲೇಸು ಅಂತಂದರೆ ಇದೇ ನಮ್ಮ ಮ್ಯಾಂಗ್ರೋವ್ ಫಾರೆಸ್ಟ್ ಬ್ರಿಡ್ಜ್ ವಾಕು. ಇದು 1.5 ಕಿಲೋಮೀಟ್ರ್ ತನಕನೂ ಇದೆ. 1.5 ಕಿಲೋಮೀಟ್ರು ಕೂಡ ಹೀಗೇ ಬ್ರಿಡ್ಜ್ ಮೇಲೆ ವಾಕ್ ಮಾಡ್ಕೊಂಡು ಹೋಗಬೇಕು. ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ವಾವ್, ಈ ಜಾಗ ಅಂತೂ ಸಖತ್ತಾಗಿದೆ. ಜನಗಳು ಯಾರೂ ಬಂದಿಲ್ಲ. ನನ್ನ ಅದೃಷ್ಟ ಇವತ್ತು. ಫುಲ್ಲು ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ವಾವ್, ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂದರೆ. ಗುರುವೇ, ನಾನು ಸ್ಕೂಲ್ ಡೇಸಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಬಗ್ಗೆ ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ದೆ ಅಷ್ಟೇ, ಡೈರೆಕ್ಟಾಗಿ ಯಾವತ್ತೂ ನೋಡಿರಲಿಲ್ಲ. ಏನು ಗೊತ್ತಾ, ಮ್ಯಾಂಗ್ರೋವ್ ಕಾಡುಗಳು ಸಮುದ್ರದ ತೀರದಲ್ಲಿರೋ ಲೋಕಲ್ಸ್ಗೆ ಸೀಲ್ಡಾಗಿ ವರ್ಕ್ ಆಗುತ್ತೆ. ಹೇಗೆ ಅಂದರೆ, ಸಮುದ್ರದ ಅಲೆಗಳು ಜೋರಾಗಿ ಬಂದಾಗ ಅಥವಾ ಸುನಾಮಿ ಏನಾದರೂ ಆದಾಗ ಅದರ ಫೋರ್ಸ್ ಏನಿದೆ, ಅಲೆಗಳ ಫೋರ್ಸು, ಅದನ್ನು ಇದು ಅಬ್ಸರ್ವ್ ಮಾಡಿ ಕಂಟ್ರೋಲ್ ಮಾಡುತ್ತೆ. ಸೊ ಆ ರೀತಿ ಇದು ಡ್ಯಾಮೇಜ್ನ ಕಂಟ್ರೋಲ್ ಮಾಡುತ್ತೆ. ಸೊ ಅದರಿಂದನೇ ಈ ಮ್ಯಾಂಗ್ರೋವ್ ಗಿಡಗಳನ್ನ ನಾವು ಸಮುದ್ರ ಹತ್ರ ಇರೋ ಏರಿಯಾಗಳಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ. ಈ ಮ್ಯಾಂಗ್ರೋವ್ ಗಿಡಗಳಲ್ಲೇ 75 ವೆರೈಟೀಸ್ ಆಫ್ ಮ್ಯಾಂಗ್ರೋವ್ ಗಿಡಗಳಿದೆಯಂತೆ. ಇದು ನೋಡೋಕ್ಕೆ ಎಷ್ಟು ಹಚ್ಚ ಹಸಿರಿನಿಂದ ಕಾಣುತ್ತೋ ಅಷ್ಟೇ ಉಪಯೋಗಗಳು ಕೂಡ ಇದೆ. ಗುರುವೇ, ಮ್ಯಾಂಗ್ರೋವ್ ಫಾರೆಸ್ಟ್ ಬ್ರಿಡ್ಜ್ ವಾಕು ನನಗಂತೂ ಸಖತ್ ಇಷ್ಟ ಆಯಿತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಲೇಬೇಕು. ಇನ್ನೊಂದು ಖುಷಿ ವಿಷಯ ಏನಂತ ಅಂದರೆ, ಇಲ್ಲಿಂದ 1 ಕಿಲೋಮೀಟ್ರ್ ದೂರದಲ್ಲೇ ಎಕೋ ಬೀಚ್ ಕೂಡ ಇದೆ. ಅದನ್ನು ಕೂಡ ನಾವು ಕವರ್ ಮಾಡ್ಬೋದು. ಆ್ಯಂಡ್ ಎಕೋ ಬೀಚಲ್ಲಿ ಸನ್ಸೆಟ್ ಸಖತ್ತಾಗಿ ಕಾಣುತ್ತಂತೆ. ಸೊ ಈವ್ನಿಂಗ್ ತನಕ ವೆಯ್ಟ್ ಮಾಡೋಣ. ಇವಾಗ ರೂಮಲ್ಲಿ ಹೋಗಿ ರೆಸ್ಟ್ ಮಾಡೋಣ, ಬನ್ನಿ. ಕರ್ನಾಟಕದಲ್ಲಿ ಕಮ್ಮಿ ಕ್ರೌಡೆಡ್ ಇರೋ ಬೀಚ್ ಅಂತಂದರೆ ಎಕೋ ಬೀಚ್ ಅಂತ ಕೇಳಿದ್ದೆ. ಇಲ್ಲಿ ಬಂದು ನೋಡಿದ್ರೆ ಪರವಾಗಿಲ್ಲ, ಕ್ರೌಡ್ ಒಂದು ಆವ್ರೇಜ್ ಆಗಿದೆ. ಜನಗಳೆಲ್ಲ ಅವ್ರ ಫ್ಯಾಮಿಲಿ ಜೊತೆ ಬಂದು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನಂತೂ ಒಂದೇ ದಿನದಲ್ಲಿ ಕಲರ್ಫುಲ್ ಆಗಿರೋ ಸನ್ರೈಸು ಮತ್ತು ಸನ್ಸೆಟ್ನ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಸಖತ್ ಖುಷಿ ಆಗ್ತಾ ಇದೆ. ಗುರುವೇ, ನನಗಂತೂ ಸನ್ರೈಸು ಮತ್ತು ಸನ್ಸೆಟ್ಟು ಸಖತ್ ಇಷ್ಟ ಆಗುತ್ತೆ. ಅದರಲ್ಲೂ ಸೂರ್ಯ ಮುಳುಗೋದನ್ನ ನೋಡ್ತಾ ನಿಂತಿದ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಗಾಯ್ಸ್, ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.